ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಹೇಗೆ ಅರ್ಜಿ ಸಲ್ಲಿಸೋದು ಆನ್ಲೈನ್ ಮುಖಾಂತರ ಅಂತೇಳಿ ಮತ್ತು ಯಾವ ದಾಖಲಾತಿಗಳು ಬೇಕು ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅತ್ಯಂತ ಸುಲಭ ರೀತಿಯಲ್ಲಿ ಒಂದು 10ರಿಂದ 15 ನಿಮಿಷದಲ್ಲಿ ಹೇಗೆ ನಾವು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸಬ್ ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ನಾವು ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ನಾನು ಅರ್ಜಿ ಸಲ್ಲಿಸೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಒಂದು ಫೋಟೋನ ಯಾವ ರೀತಿ ಒಂದು ಎಡಿಟ್ ಮಾಡ್ಕೊಂಡು ಆ ಸೈಜಿಗೆ ಯಾವ ರೀತಿ ಫೋಟೋನ ಅಪ್ಲೋಡ್ ಮಾಡೋದು ಅಂತ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನಾನು ನಿಮಗೆ ಸುಲಭ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬರು ನೀವು ಕೊಡೋವಂಥ ಲೈಕ್ ಮುಖಾಂತರ ನಮಗೆ ಹೆಚ್ಚಿನದಾಗಿ ಖುಷಿ ಮತ್ತು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರು ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಪ್ರತಿಯೊಬ್ಬರು ಶೇರ್ ಮಾಡೋದನ್ನ ಮರಿಬೇಡ. ಏನು ಗೂಗಲಿಗೆ ಬರೋಣ, ಗೂಗಲಿಗೆ ಬಂದ್ಬಿಟ್ಟು ನಾವು ಕಾವೇರಿ ಆನ್ಲೈನ್ ವೆಬ್ಸೈಟ್ ಮುಖಾಂತರ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಹಿಂದೂ ಮ್ಯಾರೇಜ್ ಸರ್ಟಿಫಿಕೇಟ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆಗ ನಾವು ಗೂಗಲಿಗೆ ಬಂದು ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡೋಣ. ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ನೀವು ಟೈಪ್ ಮಾಡಿ ಅದರಲ್ಲಿ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕಾವೇರಿ ಆನ್ಲೈನ್ ಸರ್ವಿಸ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದ ಒಂದು ವೆಬ್ ಪೋರ್ಟಲ್ ಅದರದ್ದು ಕಾವೇರಿ ಆನ್ಲೈನ್ ಸರ್ವಿಸ್ದು ನಮಗೆ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ 2 ಆಪ್ಷನ್ ಇದೆ, ರಿಜಿಸ್ಟರ್ ಮತ್ತು ಲಾಗಿನ್. ನೀವೇನಾದರೂ ಕಾವೇರಿ ಆನ್ಲೈನ್ ಸರ್ವಿಸ್ಗೆ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ನು ಕೊಟ್ಟ ನೀವು ಫಿಲ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ನ ಹಾಕಿ ನೀವು ಒಂದು OTPನ ಹಾಕಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಒಂದು ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಹೆಸರು, ಲಾಸ್ಟ್ ನೇಮ್ ಮತ್ತು ಜೆಂಡರ್, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ID, ಇಲ್ಲಿ ಕೊಟ್ಟಿರುವಂಥ ಸೆಕ್ಯೂರಿಟಿ ಟೈಪ್ ಅನ್ನು ಕೊಟ್ಟು ಅದಕ್ಕೆ ಆನ್ಸರ್ ಮಾಡಿ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ ಮೇಲೆ ನೀವು ನಿಮ್ಮ ಒಂದು ಯಾವ ರಿಜಿಸ್ಟರ್ಗೆ ಕೊಟ್ಟಿರುವಂಥ ಒಂದು ಜಿಮೇಲ್ ID ನಿಮ್ಮ ಯೂಸರ್ ID ಆಗಿರುತ್ತೆ ಮತ್ತು ನೀವು ಕ್ರಿಯೇಟ್ ಮಾಡಿರೋವಂಥ ಒಂದು ಪಾಸ್ವರ್ಡ್ನ ನೀವು ಅಲ್ಲಿ ಪಾಸ್ವರ್ಡ್ನ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಮಾಡಬೇಕಾಗುತ್ತೆ. ನಾವು ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಯೂಸರ್ ID ಪಾಸ್ವರ್ಡ್ನ ನಾವು ಕೊಟ್ಟಿರೋವಂಥ ಯೂಸರ್ ID ಪಾಸ್ವರ್ಡ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ನ ಕೋಡ್ನ ಹಾಕಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಯೂಸರ್ ID ಪಾಸ್ವರ್ಡ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ನ ಹಾಕಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕೊಟ್ಟಿರುವಂಥ ಜಿಮೇಲ್ ಐಡಿಗೆ OTP ಅಥವಾ ಮೊಬೈಲ್ಗೆ OTP ಬರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದಲ್ಲ ನೀವು ಬಂದಿರುವಂಥ OTPನ 4 ಡಿಜಿಟ್ OTPನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTPನ ನಾವಿಲ್ಲಿ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಆನ್ಲೈನ್ ಕಾವೇರಿ ಆನ್ಲೈನ್ ಸರ್ವಿಸ್ ನಮ್ಮ ಒಂದು ಲಾಗಿನ್ ಪೋರ್ಟಲ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಾವಿಲ್ಲಿ ನೋಡ್ಬೋದು ಈ ರೀತಿಯಾಗಿ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿದೆ. ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾವು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೋಣ. ಮ್ಯಾರೇಜ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ 3 ಆಪ್ಷನ್ ಇರುತ್ತೆ. ನಾವು ನಾರ್ಮಲ್ ಹಿಂದೂ ಮ್ಯಾರೇಜನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅವರು ಹೇಳಿದ್ದಾರೆ ಏಜ್ ಪ್ರೂಫ್ಗೆ ಯಾವುದನ್ನು ಕೊಡಬೇಕಾಗುತ್ತೆ ಮತ್ತು ಇಲ್ಲಿ ಅಡ್ರೆಸ್ ಪ್ರೂಫ್ಗೆ ಯಾವುದಾದ್ರೂ ಒಂದನ್ನು ನಾವಿಲ್ಲಿ ಕೊಡಬೇಕಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ನಾವಿಲ್ಲಿ ನೋಡೋಣ. ಇಲ್ಲಿ ನೋಡಿ ಏಜ್ ಪ್ರೂಫ್ಗೆ ಬರ್ತ್ ಸರ್ಟಿಫಿಕೇಟ್ ಆದರೂ ಕೊಡಬೇಕಾಗುತ್ತೆ. ಆಮೇಲೆ TC ಅಥವಾ ಕಾಲೇಜ್ ಇದನ್ನಾದರೂ ನಾವು ಕಂಪಲ್ಸರಿ ಕೊಡಬೇಕಾಗುತ್ತೆ. ಪಾಸ್ಪೋರ್ಟಲ್ಲಿ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದ್ದರೆ ಕೊಡಬೇಕಾಗುತ್ತೆ. DLನ ಕೊಡಬೇಕಾಗುತ್ತೆ. ಇಲ್ಲಿ ಪಾನ್ ಕಾರ್ಡ್ ಆಪ್ಷನಲ್ಲಿ ಒಳಗಡೆ ಇಲ್ಲ, ನನಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ನಾವು ಅಡ್ರೆಸ್ ಪ್ರೂಫಿಗೆ ರೇಷನ್ ಕಾರ್ಡನ್ನು ಕೊಡಬೇಕಾಗುತ್ತೆ ಮತ್ತು ಪಾಸ್ಪೋರ್ಟ್ ಯಾವುದಾದ್ರೂ ಅಡ್ರೆಸ್ ಕರೆಕ್ಟ್ ಇದ್ದರೆ ಕೊಡಬೇಕಾಗುತ್ತೆ. ವೋಟರ್ IDನಾದರೂ ಕೊಡಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ನು ಕೂಡ ಪ್ರೂಫ್ ಆಗುತ್ತೆ. ಇಲ್ಲಿ ನಾವು ಹೇಳೋ ಪ್ರಕಾರ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಅಡ್ರೆಸ್ ಪ್ರೂಫಿಗೆ ಬೇರೆದು ಕೊಡಬೇಕಾಗುತ್ತೆ. ID ಪ್ರೂಫ್ಗೆ ನಾವು ಬೇರೆದನ್ನು 2 ಆಪ್ಷನಲ್ಲಿ ಕೊಡಬೇಕಾಗುತ್ತೆ. ID ಪ್ರೂಫಿಗೆ ನಾವು ಆಧಾರನ ಕೊಟ್ಟರೆ ಮತ್ತು ಅಡ್ರೆಸ್ ಪ್ರೂಫಿಗೆ ಆಧಾರನ್ನು ಕೊಡಲಿಕ್ಕೆ ಆಗಲ್ಲ. ಹಾಗಾಗಿ ನೀವು ಅಡ್ರೆಸ್ ಪ್ರೂಫಿಗೆ ವೋಟರ್ ID, ರೇಷನ್ ಕಾರ್ಡ್ ಈ ರೀತಿಯಾಗಿ ನೀವು ಕೊಡಬೇಕಾಗುತ್ತೆ. 2 ಆಪ್ಷನ್ ಇರುತ್ತೆ. ಎರಡನ್ನು ನಾವು 2ರಲ್ಲಿ
ಕಂಪಲ್ಸರಿ ನಾವು ಇದನ್ನು ಏಜ್ ಪ್ರೂಫಾಗಿ ಒಂದು TC, ಮಾಸ್ ಕಾರ್ಡ್ ಅಥವಾ DL ಅಥವಾ ಬರ್ತ್ ಸರ್ಟಿಫಿಕೇಟ್, 3ರಲ್ಲಿ ಯಾವುದೋ ಪಾಸ್ಪೋರ್ಟ್, 4ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅಡ್ರೆಸ್ ಪ್ರೂಫಿಗೆ ರೇಷನ್ ಕಾರ್ಡ್, ಎಪಿಕ್ ಮತ್ತು ಪಾಸ್ಪೋರ್ಟ್, ಈ 4ರಲ್ಲಿ ಯಾವುದನ್ನು ಒಂದು ಅಪ್ಲೈ ಕೊಡಬೇಕಾಗುತ್ತೆ. ಅದಾದಮೇಲೆ ನಾವು ID ಪ್ರೂಫಿಗೆ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಯಾವುದಾದ್ರೂ ಒಂದನ್ನು ಕೊಡಬೇಕಾಗುತ್ತೆ. ಕಂಪಲ್ಸರಿ ಇಷ್ಟು ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ. ಒಂದು ಫೋಟೋ ಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಂದು ಆನ್ಲೈನ್, ಇಲ್ಲಿ ನೋಡಿ ಇಂದು ಆನ್ಲೈನ್ ಅಂತ ಮತ್ತೆ ಬರುತ್ತೆ. ಇಲ್ಲಿ ಇಂದು ಮ್ಯಾರೇಜ್ ಆಫ್ಲೈನ್, 2 ಪ್ರೋಸೆಸ್ಸಲ್ಲಿ ಇಲ್ಲಿರುತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡೋದ್ರಿಂದ ನಾವು ಇಲ್ಲಿ ಇಂದು ಮ್ಯಾರೇಜ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ, ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಡಿಕ್ಲರೇಷನ್ ಎಲ್ಲ ಇರುತ್ತೆ, ನೀವು ಓದ್ಕೋಬೋದು. ವಿಟ್ನೆಸ್ಗಳ ಬಗ್ಗೆ ಮತ್ತು ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ ನೀವು. ಮತ್ತು ಇಲ್ಲಿ ವಿಟ್ನೆಸ್ಸನ್ನು 3 ಜನ ವಿಟ್ನೆಸ್ಸನ್ನು ನಾವು ಮಾಡಬೇಕಾಗುತ್ತೆ. ಹುಡುಗನ ಕಡೆ 2 ವಿಟ್ನೆಸ್, ಹುಡುಗಿ ಕಡೆ 1, ನೀವು ಈ ರೀತಿ ಕೊಡೋದಾದರೆ, ಅಥವಾ ಹುಡುಗಿ ಕಡೆ 2, ಹುಡುಗನ ಕಡೆ 1, ಈ ರೀತಿಯಾಗಿ ಕೂಡ ನೀವು ವಿಟ್ನೆಸ್ಗಳನ್ನು ಕೊಡ್ಬೋದು. ಇಲ್ಲಿ ನಾವು 2 ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡೋಣ. ಬ್ರಿಡ್ ಅಂದರೆ ಹುಡುಗಿ, ಬ್ರಿಡ್ ಗ್ರೂಮ್ ಅಂದರೆ ಹುಡುಗ. ಇಲ್ಲಿ ಬ್ರಿಡ್ ಅಂದರೆ ಬ್ರಿಡ್ ಗ್ರೂಮ್ ಅಂದರೆ ವರ ಇರುತ್ತೆ. ನೀವು ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ಡೀಟೇಲ್ಸ್ಗಳನ್ನು ಹಾಕಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ನೀವು ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಸೈಜನ್ನು ನೀವು ಇಲ್ಲಿ ನೋಡ್ಬೋದು. ಪಿಕ್ಸೆಲ್ 2673, 2673 ಪಿಕ್ಸೆಲ್, ಮತ್ತು ಅದರ ಒಂದು ವಿಡ್ತ್ ಆಗಿರುತ್ತೆ. ಹೈಟು 1890 ಪಿಕ್ಸೆಲ್ ಆಗಿರುತ್ತೆ. ಇದನ್ನು ನಾವು ಯಾವ ರೀತಿ ಸೆಟ್ ಮಾಡ್ಕೊಂಡು ನಾವು ಆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಯಾವ ರೀತಿ ನಾವು ಈಸಿ ಮೆಥಡಲ್ಲಿ ಈ ಫೋಟೋನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿವಾಗ ಒಂದು ಫೋಟೋನ ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿನಿ, ನೀವು ನೋಡ್ಬೋದು. ಈಗ ನಾನೊಂದು ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದನ್ನ ನಾನಿಲ್ಲಿ ನಿಮಗೆ ಈ ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದ್ರಿಂದ ಈ ಫೋಟೋ ಮೇಲೆ ನೀವು ನಿಮ್ಮ ಮೌಸನ್ನು ರೈಟ್ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೋಟೋ ಇಲ್ಲಿ ಎಡಿಟ್ ಆಪ್ಷನ್ ಏನಾದರೂ ಇಲ್ಲ ಅಂದರೆ ನೀವು ಈ ಒಂದು ಫೋಟೋನ ನಮ್ಮ ಪೇಂಟ್ ಸಾಫ್ಟ್ವೇರ್ ಇದೆಯೋ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ಓಪನ್ ವಿತ್ ಅಂತ ಏನು ಆಪ್ಷನ್ ಇದೆ, ಎಡಿಟ್ ಇಲ್ಲ ಅಂದರೆ ಓಪನ್ ವಿತ್ತಲ್ಲಿ ನಿಮಗೆ ಪೇಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನು ಪೇಂಟಲ್ಲಿ ಈ ಫೋಟೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇದರ ಸೈಜ್ ಏನಿದೆ ನೋಡಿ, ಇಲ್ಲಿ ಕೆಳಗಡೆ ನಾವು ನೋಡ್ಬೋದು 807 ಪಿಕ್ಸೆಲ್ ಟು 540 ಪಿಕ್ಸೆಲ್ ಅಂತ ಇದೆ. 807 ಮತ್ತು 540 ಪಿಕ್ಸೆಲ್ ಇದೆ. ಇದನ್ನು ನಾನು ಏನು ಮಾಡಬೇಕು, ವಿಡ್ತನ್ನು 2673 ಪಿಕ್ಸೆಲ್ ಮಾಡಬೇಕು ಮತ್ತು ಹೈಟನ್ನು 1890 ಪಿಕ್ಸೆಲ್ನ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು, ಸೈಜ್ ಇಲ್ಲಿ ನೋಡ್ಬೋದು, ಪೇಂಟಲ್ಲಿ ರೀಸೈಜ್ ಅಂತ ಆಪ್ಷನ್ ಇದೆ. ಇಲ್ಲಿ ಪಿಕ್ಸೆಲ್ ಮೇಲೆ ಕ್ಲಿಕ್ ಮಾಡಿ, ಪರ್ಸೆಂಟೇಜ್ ಮೇಲೆ ಬೇಡ, ಪಿಕ್ಸೆಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಂಟೈನ್ ದ ಅಕ್ಸೆಪ್ಟ್ ರೇಷಿಯೋನ ಇಲ್ಲಿ ಅನ್ಟಿಕ್ ಮಾಡಿದ ಮೇಲೆ ಇಲ್ಲಿ ಹಾರಿಜಾಂಟಲಿ ಅದರ ಒಂದು ವಿಡ್ತನ್ನು ವಿಡ್ತ್ ಏನಾದರೂ ಅಗಲವನ್ನು ನಾವು 2673 ಅಂತ ಟೈಪ್ ಮಾಡಿ, ಅದಾದಮೇಲೆ ಅದರ ವರ್ಟಿಕಲ್ ಹೈಟನ್ನು ನೀವು 1890 ಅಂತ ಟೈಪ್ ಮಾಡಿ, ಆದಮೇಲೆ ಓಕೆ ಕೊಡಿ. ಇದು ಇಷ್ಟು ಆಯಿತು. ಈಗ ನಾವು ಇದನ್ನು ಸೇವ್ ಮೇಲೆ ಕ್ಲಿಕ್ ಮಾಡಿ, ಈಗ ನಮಗೆ ಸೇವ್ ಆಯಿತು. ಇಲ್ಲಿ ಕೆಳಗಡೆ ನೋಡ್ಬೋದು, ಈಗ ಇದರ ಒಂದು ಇದು ಚೇಂಜ್ ಆಯಿತು. ನೀವು ನೋಡ್ಬೋದು ಇಲ್ಲಿ ಇದರ ಒಂದು ಸೈಜು ಇಷ್ಟಾಯಿತು, ಇದರ KB ಎಷ್ಟಿದೆ ಅಂತ ನೀವು ನೋಡ್ಕೋಬೋದು. ಈ ರೀತಿಯಾಗಿ ನಾನು ಸೇವ್ ಮಾಡಿದ ಮೇಲೆ ಇದನ್ನು ತೆಗಿತಾ ಇದ್ದೀನಿ. ಈಗ ಇಲ್ಲಿ ನೋಡ್ಬೋದು, ಈ ಫೋಟೋ ಮೇಲೆ ಬಂದು ನೀವು ಮೌಸನ್ನು ಕ್ಲಿಕ್ ಮಾಡಿ ಅಥವಾ ಪ್ರಾಪರ್ಟಿ ಮೇಲೆ ಹೋಗಿ ಇದರ ಒಂದು ಪ್ರಾಪರ್ಟಿನ ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು ಇದರ ಒಂದು ಸೈಜ್ ಡೀಟೇಲ್ಸ್ ಏನಿದೆ ಅಂತ ಎಲ್ಲ ನೋಡ್ಬೋದು ಇಲ್ಲಿ. ಹಾಗಾಗಿ ನೀವು ಈ ರೀತಿಯಾಗಿ ಒಂದು ಫೋಟೋನ ನಾವು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಒಂದು ಫೋಟೋನ ನಾವಿವಾಗ ಫೋಟೋನ ತಗೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಅದು ಬಂದು ಅಪ್ಲೋಡ್ ಆಗುತ್ತೆ. ಈ ರೀತಿಯಾಗಿ ಆ ಫೋಟೋ ನಮಗೆ ಅಪ್ಲೋಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಇದನ್ನ ಅಪ್ಲೋಡ್ ಮಾಡೋ ಒಂದು ಸೈಜನ್ನು ರೆಡಿ ಮಾಡ್ಕೊಳ್ಳೋದು ಗೊತ್ತಿರಲ್ಲ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾಕೆಂದರೆ ಇಲ್ಲಿ ನಾವು ಬ್ಲರನ್ನು ಮಾಡಬೇಕಾಗುತ್ತೆ. ಸಾಕಷ್ಟು ಒಂದಿಷ್ಟು ಬ್ಲರನ್ನು ಮಾಡಿರ್ತೀವಿ. ಯಾಕೆಂದರೆ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ 2025 ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾವು ಯಾವುದೇ ವ್ಯಕ್ತಿಯ ಪರ್ಸನಲ್ ಡೀಟೇಲ್ಸ್ನ ತೋರಿಸೋ ಆಗಿರಲ್ಲ. ಹಾಗಾಗಿ ತಪ್ಪಾಗಿ ಭಾವಿಸಬೇಡಿ. ಹಾಗಾಗಿ ಇಲ್ಲಿ ನಾವು ಕೆಳಗಡೆ ಬಂದರೆ ಅವರ ಒಂದು ಮ್ಯಾರೇಜ್ ಡೇಟ್
ಅವರು ಯಾವ ಒಂದು ಇನ್ವಿಟೇಷನ್ ಕಾರ್ಡ್ನ ಅವ್ರು ಮಾಡಿಸಿರ್ತಾರೋ ಆ ಒಂದು ಇನ್ವಿಟೇಷನ್ ಕಾರ್ಡ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಅದನ್ನು ಕೂಡ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ಯಾವ ಡೇಟನ್ನು ಮ್ಯಾರೇಜಲ್ಲಿ ಮೆನ್ಷನ್ ಮಾಡಿರ್ತಾರೋ ಅದನ್ನು ನಾವು ಹಾಕಬೇಕಾಗುತ್ತೆ. ಅವರು ಮ್ಯಾರೇಜ್ ಪ್ಲೇಸ್ ಇಂಡಿಯನ್ನೋ ಅಥವಾ ನಾನ್ ಇಂಡಿಯನ್ನೋ ಅನ್ನೋದು ಇಂಡಿಯನ್ನಲ್ಲಿ ಎಸ್ಸನ್ನು ಕೊಡಿ. ಅದಾದಮೇಲೆ ಅವರ ಒಂದು ಏನು ಮ್ಯಾರೇಜ್ ಯಾವ ಒಂದು ಚೌಟ್ರಿಯಲ್ಲಿ ಆಗಿರುತ್ತೋ ದೇವಸ್ಥಾನದಲ್ಲಾಗಿರುತ್ತೋ ಆ ಒಂದು ಡೀಟೇಲ್ಸ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಬಿಲ್ಡಿಂಗ್ ನೇಮ್ ಅಥವಾ ಚೌಟ್ರಿಗಳ ನೇಮ್, ಯಾವ ಸಭಾಭವನ, ಏನೋ ಒಂದು ಆ ಒಂದು ಮೆನ್ಷನ್ ಮಾಡಿರ್ತಾರಲ್ಲ ಕನ್ಯಾನ ಮಂಟಪ ಅಥವಾ ದೇವಸ್ಥಾನಗಳನ್ನು, ಅದರ ಹೆಸರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಮತ್ತು ಆ ಒಂದು ಮದುವೆ ಆದ ಪ್ಲೇಸ್ ಯಾವುದು, ಆ ಒಂದು ಯಾವ ಪ್ಲೇಸಲ್ಲಿ ನಡೆದಿದೆ ಅಂತಂದು ನಾವಿಲ್ಲಿ ಸ್ಟ್ರೀಟ್ ಅಡ್ರೆಸ್ಸನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಏನು ಆ ಒಂದು ಮ್ಯಾರೇಜ್ ಅಡ್ರೆಸ್ಸನ್ನು ಹಾಕಿದ ಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಎಲ್ಲಿ ಆಯಿತು ಅನ್ನೋದನ್ನ, ಆ ಯಾವ ಸ್ಟೇಟಲ್ಲೇ ಆಗಿದ್ದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ, ಅದಾದಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡಿ, ಮತ್ತು ಆಗಿರೋವಂಥ ಪ್ಲೇಸಿನ ಪಿನ್ ಕೋಡ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಇದು ಮದುವೆ ಎಲ್ಲಿ ಆಯಿತು ಅನ್ನೋ ಡೀಟೇಲ್ಸ್ನ ನಾವಿಲ್ಲಿ ಮೊದಲನೇ ಪೇಜಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ಮೇಲೆ ನಾವಿಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಇದೆಲ್ಲ ಎಂಟರ್ ಮಾಡಿದ ಮೇಲೆ ನಾವೀಗ ಕಂಟಿನ್ಯೂ ಮೇಲೆ ನಾನಿವಾಗ ಆ ಒಂದು ಪ್ಲೇಸ್ ಆಫ್ ಮ್ಯಾರೇಜನ್ನು ಎಲ್ಲ ಡೀಟೇಲ್ಸ್ನ ಹಾಕಿದ್ದೀನಿ, ಡೇಟು ಮತ್ತು ಎಲ್ಲ ಒಂದು ಡೀಟೇಲ್ಸ್ನ ಹಾಕಿದ ಮೇಲೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಬ್ರಿಡ್ ಡೀಟೇಲ್ಸ್ ಆಗಿರುತ್ತೆ ಇದು ಬ್ರಿಡ್ ಡೀಟೇಲ್ಸ್. ಕೆಳಗಡೆ ಬರೋಣ. ಕೆಳಗಡೆ ಬಂದ ಮೇಲೆ ಇಲ್ಲಿ ಪರ್ಮನೆಂಟ್ ಅಂತ ಟಿಕ್ ಮಾಡಿ, ಇಲ್ಲಿ KYC ಅಂತ ಇದೆ. ಇದು KYC ಆದರೆ ನಾವು ಆಧಾರ್ ಬೇಸಿಸ್ ಮೇಲೆ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಮ್ಯಾನ್ಯುಯಲ್ ಆಗಿ ಎಲ್ಲ ಫಿಲ್ ಮಾಡಿದರೆ ಈಸಿಯಾಗಿ ನಾವು ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಹಾಕ್ಬೋದು. ಇಲ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಂತ ಇದೆ. ಇಲ್ಲಿ ಇಲ್ಲಿ ಹುಡುಗಿಯಾಗಿ ಬ್ರಿಡ್ ಡೀಟೇಲ್ಸ್ ಅಂದರೆ ವಧುವಿನ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ನೋಡಿ ಹಾಕಿ. ಬ್ರಿಡ್ ಅಂದರೆ ಬ್ರಿಡ್ ಗ್ರೂಮ್ ಅಂದರೆ ವರ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ವಧುವಿನ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಅವರ ಒಂದು ಯಾವ್ಯಾವುದು ರೆಡ್ ಮಾರ್ಕ್ ಸ್ಟಾರ್ ಇದೆಯೋ ಅದನ್ನು ಪ್ರತಿಯೊಂದನ್ನು ಕಂಪಲ್ಸರಿ ನೀವು ಫಿಲ್ ಮಾಡಬೇಕು. ಇಲ್ಲಿ ಅವರ ಹೆಸರನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫಸ್ಟಲ್ಲಿ ಅವರ ಹೆಸರನ್ನು ಎಂಟರ್ ಮಾಡಿದ ಮೇಲೆ ಅವರ ಆಧಾರಲ್ಲಿರೋ ಥರ ಹೆಸರನ್ನು ಎಂಟರ್ ಮಾಡಬೇಕಾಗುತ್ತೆ. ನೀವೇನಾದರೂ ಮಿಸ್ಟೇಕ್ಗಳನ್ನು ಮಾಡಿದರೆ, ಆಧಾರಲ್ಲಿರೋ ಬೇರೆ ಇದರಲ್ಲಿ ಬೇರೆ ಥರ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ, ನಾವು ಏನು ಸೈನ್ ಇನ್ KYC ಮಾಡಬೇಕಾದ್ರೆ ಮಿಸ್ ಮ್ಯಾಚ್ ಬರುತ್ತೆ, ಮತ್ತೆ ರಿಪೀಟ್ ಬರಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ನೀವು ಆಧಾರಲ್ಲಿರೋ ಥರ ಹೆಸರನ್ನು ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಏಕೆಂದರೆ ಮಿಸ್ ಮ್ಯಾಚ್ ಬರುತ್ತೆ, ಖಂಡಿತವಾಗಿ ಅದು ಆಧಾರ್ ವೆರಿಫೈ ಆಗಲ್ಲ. ಯಾವ ರೀತಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಆಧಾರಲ್ಲಿರೋ ಥರ ಹೆಸರನ್ನು ಹಾಕಬೇಕಾಗುತ್ತೆ. ನಾವಿಲ್ಲಿ ಅವರ ಒಂದು ಡೇಟ್ ಆಫ್ ಬರ್ತ್, ಯಾವ ಪ್ರೂಫನ್ನು ಇಟ್ಕೊಂಡಿರ್ತೀರ, SLC ಮಾರ್ಕ್ಸ್ ಕಾರ್ಡ್, TC, ಯಾವುದನ್ನು ನೀವು ಪ್ರೂಫಾಗಿ ಇಲ್ಲಿ ಹಾಕ್ತಿರೋ ಆಧಾರನ್ನು ಇಲ್ಲಿ ಪ್ರೂಫಾಗಿ ನಾವು ಹಾಕಲಿಕ್ಕೆ ಬರಲ್ಲ. ಹಾಗಾಗಿ ನೀವು SLC ಮಾರ್ಕ್ಸ್ ಕಾರ್ಡ್ ಅಥವಾ TC ಎರಡರಲ್ಲಿ ಒಂದನ್ನು, ಅಥವಾ ಬರ್ತ್ ಸರ್ಟಿಫಿಕೇಟ್ ಅಥವಾ ಪಾಸ್ಪೋರ್ಟ್, ಈ 4 ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕೋ ಅದನ್ನು ಆಯ್ಕೆ ಮಾಡಿ ಅದರಲ್ಲಿರೋ ಒಂದು ಬರ್ತನ್ನು ಡೇಟನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. 4ರಲ್ಲಿ ಇಲ್ಲಿ ಅವರ ಒಂದು ಬರ್ತ್ ಡೇಟನ್ನು ಹಾಕಿ ಇದು ಅದೇ ಏಜನ್ನು ಆಟೋಮೆಟಿಕ್ ತಗೊಳುತ್ತೆ. ಅದಾದಮೇಲೆ ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಅದಾದಮೇಲೆ ಸೀದಾ ಕೆಳಗೆ ಬಂದರೆ ನಾವು ಆರ್ ಯು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಇದೆ, ಎಸ್ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ಆಧಾರಲ್ಲಿರೋ ಥರ ಡೀಟೇಲ್ಸ್ನ ನೀವು ಇಲ್ಲಿ ಅಡ್ರೆಸ್ ಡೀಟೇಲ್ಸ್ನ ಫಿಲ್ ಮಾಡಿ. ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ವಿಲೇಜ್, ಅದು ಅವರ ಪಿನ್ ಕೋಡ್ ಎರಡನ್ನೂ ಫಿಲ್ ಮಾಡಿದ ಮೇಲೆ ನಾವು ಇವಾಗ ಅವರ ಒಂದು ಅಡ್ರೆಸ್ ಡೀಟೇಲ್ಸ್ನ ನಾವು ಫಿಲ್ ಮಾಡಿದ ಮೇಲೆ ಇಲ್ಲಿ ಮೈ ಪರ್ಮನೆಂಟ್ ಅಡ್ರೆಸ್ ಈಸ್ ದ ಸೇಮ್ ಮೈ ಕರೆಂಟ್ ಅಡ್ರೆಸ್, ಎರಡೂ ಕೂಡ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಎರಡೂ ಕರೆಕ್ಟ್ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಟಿಕ್ ಮಾಡಿ, ಸೇಮ್ ಅಂತ ಟಿಕ್ ಮಾಡಿದ ಮೇಲೆ ಅದೇ ಆಟೋಮೆಟಿಕ್ ಎಲ್ಲ ಒಂದು ಫಿಲ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನಾವಿಲ್ಲಿ ಫಾದರ್ ಮದರ್ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡ್ಬೋದು. ಇಲ್ಲಿ ಹುಡುಗಿಯ ಫಾದರ್ ನೇಮನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಹುಡುಗಿಯ ಮದರ್ ನೇಮನ್ನು ನಾವಿಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ತಂದೆ ತಾಯಿಯ ಹೆಸರನ್ನು
ಮೆನ್ಷನ್ ಮಾಡಿದ ಮೇಲೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ನಮಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ನಮಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬ್ರಿಡ್ ಗ್ರೂಮ್ ಅಂತ ಇರುತ್ತೆ. ಬ್ರಿಡ್ ಗ್ರೂಮ್ ಅಂದರೆ ವರ, ಇಲ್ಲಿ ಬ್ರಿಡ್ ಗ್ರೂಮ್ ಅಂದರೆ ಹುಡುಗ, ವರ ಅಂತೇಳಿ. ಈ ಹುಡುಗನ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೀವು ಕನ್ಫ್ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ನೋಡಿ ಫಿಲ್ ಮಾಡಿ. ಬ್ರಿಡ್ ಗ್ರೂಮ್ ವರನ ಒಂದು ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಮಿಸ್ಟರ್ ಅಂತ ಅದು ಸೆಲೆಕ್ಟ್ ಆಗಿರುತ್ತೆ. ನೀವು ನೋಡ್ಬೋದು, ಇಲ್ಲಿ ಮಿಸ್ಟರ್ ಅಂತ ಸೆಲೆಕ್ಟ್ ಆಗಿರುತ್ತೆ ನೋಡ್ಬೋದು. ಇಲ್ಲಿ ನೀವು ಇಲ್ಲೂ ಕೂಡ ನಾವು ಏನು ಹುಡುಗಿಗೆ ಯಾವ ರೀತಿ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿದ್ವಿ ಅದೇ ರೀತಿ ಡೀಟೇಲ್ಸ್ಗಳನ್ನು ಹುಡುಗನ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ನೀವು ಆಧಾರಲ್ಲಿರೋ ಥರ ನೇಮನ್ನು ಫಿಲ್ ಮಾಡಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಸೈನ್ ಇನ್ ಇರೋದ್ರಿಂದ ನೀವು ಆಧಾರಲ್ಲಿರೋಂಥ ಒಂದು ಹೆಸರನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಒಂದು ಮಿಸ್ಟೇಕ್ ಆದರೂ ಕೂಡ ಅದು ಮಿಸ್ ಮ್ಯಾಚ್ ಬರುತ್ತೆ. ಇಲ್ಲಿ ನೋಡ್ಕೊಂಡು ನೀವು ಫಿಲ್ ಮಾಡಿ. ಇಲ್ಲಿ ಹುಡುಗನ ಹೆಸರನ್ನು ಫಿಲ್ ಮಾಡಿ, ಹುಡುಗನ ಡೇಟ್ ಆಫ್ ಬರ್ತ್, ನೀವು ಯಾವ ಒಂದು ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಯ್ಕೆ ಮಾಡ್ತಿರೋ, ಯಾವ ಸರ್ಟಿಫಿಕೇಟನ್ನು ತಗೊಂಡಿರ್ತೀರ, 4ರಲ್ಲಿ ಬರ್ತ್ ಸರ್ಟಿಫಿಕೇಟ್, TC, SLC ಮಾರ್ಕ್ಸ್ ಕಾರ್ಡ್ ಅಥವಾ ಪಾಸ್ಪೋರ್ಟ್, ಈ 4ರಲ್ಲಿ ಯಾವುದಾದ್ರೂ ಒಂದು ನೀವು ಆಯ್ಕೆ ಮಾಡ್ತೀರ. ಅದರಲ್ಲಿರೋವಂಥ ಒಂದು ಬರ್ತನ್ನು ನೀವು ತಗೋಬೇಕಾಗುತ್ತೆ, ಡೇಟ್ ಆಫ್ ಬರ್ತನ್ನು. ಅದಾದಮೇಲೆ ಕೆಳಗಡೆ ಬಂದು ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ಮೇಲೆ ಆರ್ ಯು ರೆಸಿಡೆಂಟ್ ಇನ್ ಇಂಡಿಯಾ ಎಸ್ ಕೊಡಿ. ಅದಾದಮೇಲೆ ಇಲ್ಲಿ ಅವರ ಒಂದು ಅಡ್ರೆಸ್ ಡೀಟೇಲ್ಸನ್ನು ನೀವಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸ್ಟೇಟು ಮತ್ತು ಡಿಸ್ಟಿಕ್ಕು ಮತ್ತು ತಾಲೂಕು ಮತ್ತು ಹೋಬಳಿ, ಅವರ ಒಂದು ಸಿಟಿ, ವಿಲೇಜ್ ಮತ್ತು ಪಿನ್ ಕೋಡ್, ಇಷ್ಟನ್ನು ನೀವು ಫಿಲ್ ಮಾಡಿದ ಮೇಲೆ ಡೀಟೇಲ್ಸ್ನ ಫಿಲ್ ಮಾಡೋಣ. ಇಲ್ಲಿ ಕೂಡ ನಾವು ಪರ್ಮನೆಂಟ್ ಅಡ್ರೆಸ್ ಸೇಮ್ ಅಂತ ಫಿಲ್ ಮಾಡಿದ ಮೇಲೆ, ಇಲ್ಲ ಬೇರೆ ಇದ್ದರೆ ಬೇರೆ ಫಿಲ್ ಮಾಡಿ. ಅದಾದಮೇಲೆ ಇಲ್ಲಿ ನಾವು ಅವರ ಹುಡುಗನ ಮತ್ತು ತಂದೆ ತಾಯಿ ಹೆಸರನ್ನು ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿದ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನಮಗೆ ವಿಟ್ನೆಸ್ 3 ವಿಟ್ನೆಸ್ಗಳ ಒಂದು ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ನೀವು ಕರೆಕ್ಟಾಗಿ ಡೀಟೇಲ್ಸ್ನ, ಯಾಕೆಂದರೆ ಯಾರೋ ವಿಟ್ನೆಸ್ಗಳನ್ನು ಕೊಟ್ಟಿರ್ತಾರೋ ಆ ವಿಟ್ನೆಸ್ಗಳನ್ನು ಆಧಾರಲ್ಲಿರೋ ಥರನೇ ನೀವು ಇಲ್ಲೂ ಕೂಡ ಫಿಲ್ ಮಾಡಬೇಕಾಗುತ್ತೆ. ಏಕೆಂದರೆ ವಿಟ್ನೆಸ್ ಅನ್ನು ಕೂಡ ನಾವು ಸೈನ್ ಇನ್ ಮಾಡಬೇಕಾಗುತ್ತೆ. ಹಾಗಾಗಿ ಆಧಾರಲ್ಲಿರೋ ಒಂದು ಡೀಟೇಲ್ಸ್ನೇ ನಾವಿಲ್ಲಿ ಆಧಾರಲ್ಲಿರೋ ಥರ ಹೆಸರನ್ನಾದರೂ ಕೂಡ ನೀವು ಮಿಸ್ ಮ್ಯಾಚ್ ಇಲ್ದಂಗೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲೂ ಕೂಡ ನಾವು ಯಾರ ಒಂದು ವಿಟ್ನೆಸ್, ಶ್ರೀಮತಿ ಯಾರನ್ನ ನೀವು ವಿಟ್ನೆಸ್ ಆಗಿ ತಗೊಳ್ತೀರಾ ಅದನ್ನು ನೀವು ಇಲ್ಲಿ ಟೈಟಲ್ನ ಸ್ಯಾಚುರೇಷನ್ನ ನೀವು ತಗೊಳ್ಳಿ. ಇಲ್ಲಿ ಡೀಟೇಲ್ಸ್ನ ಶ್ರೀಮತಿ ಈ ಥರ ಯಾರನ್ನ ತಗೊಳ್ತೀರಾ ವಿಟ್ನೆಸ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಅವರ ಹೆಸರನ್ನು ಫಿಲ್ ಮಾಡಿ, ಅವರ ಒಂದು ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ. 3 ವಿಟ್ನೆಸ್ ಇರುತ್ತೆ. ಅದಾದಮೇಲೆ ಅವರ ಒಂದು ಮೊಬೈಲ್ ನಂಬರ್ನ ಫಿಲ್ ಮಾಡೋಣ. ಫಿಲ್ ಮಾಡಿದ ಮೇಲೆ ನಾನು ಅವರ ಒಂದು ಅಡ್ರೆಸ್ನು ಕೂಡ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಒಂದು ವಿಟ್ನೆಸ್ ಅಡ್ರೆಸ್ ಡೀಟೇಲ್ಸ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಡಿಸ್ಟಿಕ್ಕು, ತಾಲೂಕು, ಸ್ಟೇಟು, ಪಿನ್ ಕೋಡ್, ಈ ರೀತಿಯಾಗಿ ಫಿಲ್ ಮಾಡಿದ ಮೇಲೆ ನಾವು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಫಿಲ್ ಮಾಡೋಣ. ನಾವಿವಾಗ ಒಂದು ಇವರ ವಿಟ್ನೆಸ್ ಅಡ್ರೆಸ್ಸನ್ನು ಮತ್ತು ಅವರ ಹೆಸರು, ಅವರ ಒಂದು ಡೇಟ್ ಆಫ್ ಬರ್ತು, ಅವರ ಒಂದು ಮೊಬೈಲ್ ನಂಬರು, ಅವರ ಒಂದು ಅಡ್ರೆಸ್ಸನ್ನು ಫಿಲ್ ಮಾಡಿದ ಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ 2 ಸೇಮ್ ಅಂತ ಕೇಳುತ್ತೆ. ಇದ್ರೆ ಟಿಕ್ ಮಾಡಿ, ಇಲ್ಲಾಂದರೆ ಫಿಲ್ ಮಾಡಿ ಯಾವುದಿರುತ್ತೆ ಅದನ್ನು. ನೀವಿಲ್ಲಿ ನೋಡ್ಬೋದು ಐ ಆಮ್ ರಿಲೇಟೆಡ್ ಟು ಅಂತ ಕೇಳುತ್ತೆ. ಇಲ್ಲಿ ಯಾರಿಗೆ ಇವರು ರಿಲೇಟೆಡ್, ಹುಡುಗನಿಗೆ ರಿಲೇಟೆಡ್ ದ ಬ್ರಿಡ್ ಗ್ರೂಮ್ ಅವರಿಗೆ ರಿಲೇಟೆಡ್ ವಿಟ್ನೆಸ್ ಹಾಕಿದಿರೋ ಅಥವಾ ಹುಡುಗಿಗೆ ದ ಬ್ರಿಡ್ ಆ ಹುಡುಗಿಗೆ ರಿಲೇಟೆಡನ್ನು ಹಾಕಿದಿರೋ ಅಂತ ಕೇಳ್ತಾ ಇದೆ. ಇಲ್ಲಿ ನಾನು ಹುಡುಗಿಯ ರಿಲೇಟೆಡನ್ನು ಹಾಕಿದ್ದೀನಿ. ಅವರು ಹುಡುಗಿಗೆ ತಾಯಿ, ಮದರ್ ಆಗಬೇಕು. ಹಾಗಾಗಿ ನಾನಿವಾಗ ಮದರನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಅವರ ತಾಯಿಯ ವಿಟ್ನೆಸ್ಸನ್ನು, ನಾನು ಹುಡುಗಿಯ ತಾಯಿಯ ವಿಟ್ನೆಸ್ಸನ್ನು ಆಗಿರೋದ್ರಿಂದ ನಾನು ಇಲ್ಲಿ ಸೇವ್ ವಿಟ್ನೆಸ್ ಡೀಟೇಲ್ಸ್ ಅಂತ ಆ ಒಂದು ವಿಟ್ನೆಸ್ ಡೀಟೇಲ್ಸ್ ಮೇಲೆ ಫುಲ್ ಆದಮೇಲೆ ನಾವು ಸೇವ್ ವಿಟ್ನೆಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಸಮ್ ಟು ವೆಂಟ್ ರಾಂಗ್ ಎಗೈನ್ ಅಂತ ತೋರಿಸ್ತಾ ಇದೆ. ಏನಾದರೂ ಮಿಸ್ಟೇಕ್ ಇದ್ದರೆ ಈ ರೀತಿ ಬರುತ್ತೆ. ನಾವಿಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿ ಬಂದಾಗ ನೀವು ಫಿಲ್ ಮಾಡಿದ ಮೇಲೆ ವಿಟ್ನೆಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿಯಾಗಿ ಬಂದ ಮೇಲೆ ನಾವು 2ನೆಯ ವಿಟ್ನೆಸ್ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೇಮ್ ಏನಿರುತ್ತೋ ಅವರ ಒಂದು ಯಾರ ಒಂದು 2ನೇ ವಿಟ್ನೆಸ್ ಆಗಿ ನೀವು ತಗೊಳ್ತೀರಾ ಅವರ ಒಂದು ಡೀಟೇಲ್ಸ್ನು ಕೂಡ ಇಲ್ಲಿ ಶ್ರೀಮತಿ ಏನಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ನೀವು
ಅವರ ಒಂದು ಹೆಸರು ಮತ್ತು ಅವರ ಒಂದು ಡೇಟ್ ಆಫ್ ಬರ್ತ್, ಅವರ ಒಂದು ಮೊಬೈಲ್ ನಂಬರ್, ಅವರ ಒಂದು ಅಡ್ರೆಸ್ ಡೀಟೇಲ್ಸ್, ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಅನ್ನು ಹಾಕ್ಬಿಟ್ಟು ರಿಲೇಟೆಡ್ ಏನು ಅಂತ ನಾವು ಇವಾಗ ಫಿಲ್ ಮಾಡೋಣ. ನಾನಿವಾಗ ಎರಡನೇ ವಿಟ್ನೆಸ್ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಿದ್ದೀನಿ. ಇಲ್ಲೂ ಕೂಡ ಒಂದು ಹುಡುಗಿಯ ಒಂದು ಕಡೆ ವಿಟ್ನೆಸ್ಸನ್ನು ನಾನು ಫಿಲ್ ಮಾಡಿದ್ದೀನಿ. ಇಲ್ಲಿ ಹುಡುಗಿಯ ತಂದೆ ಆಗಿದ್ದಾರೆ ಇವರು. ತಂದೆಯ ವಿಟ್ನೆಸ್ಸನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಸೇವ್ ವಿಟ್ನೆಸ್ ಟು ಡೀಟೇಲ್ಸ್ ಅಂತ ಬರುತ್ತೆ. ಈ ವಿಟ್ನೆಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿಯಾಗಿ ಬಂದ ಮೇಲೆ ಈಗ ಎರಡು ವಿಟ್ನೆಸ್ ಹುಡುಗ ಅಥವಾ ಹುಡುಗಿ ಆದ್ದರಿಂದ ಇಲ್ಲಿ ಹುಡುಗಿ ಎರಡು ವಿಟ್ನೆಸ್ಸನ್ನು ನಾನು ಹಾಕಿದ್ದೀನಿ. ನೆಕ್ಸ್ಟ್ ಹುಡುಗನ ವಿಟ್ನೆಸ್ ಡೀಟೇಲ್ಸ್ನ ನಾನಿಲ್ಲಿ ಹಾಕಬೇಕಾಗಿದೆ. ಇಲ್ಲಿ ಹುಡುಗನ ವಿಟ್ನೆಸ್ ಡೀಟೇಲ್ಸ್ನ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಸೇಮ್ ಆಗಿ ನಾವು ಹೆಸರು, ಡೇಟ್ ಆಫ್ ಬರ್ತ್, ಅಡ್ರೆಸ್, ಮೊಬೈಲ್ ನಂಬರ್ ಎಲ್ಲ ಫಿಲ್ ಮಾಡೋಣ. ನಾವಿವಾಗ ಹುಡುಗನ ವಿಟ್ನೆಸ್ ಡೀಟೇಲ್ಸ್, ಮೂರನೇ ವಿಟ್ನೆಸ್ ಡೀಟೇಲ್ಸ್ ಏನಿದೆ, ಹುಡುಗನ ವಿಟ್ನೆಸ್ ಡೀಟೇಲ್ಸ್ನ ನಾನಿಲ್ಲಿ ಫಿಲ್ ಮಾಡಿದ್ದೀನಿ. ಇಲ್ಲಿ ಬ್ರಿಡ್ ಗ್ರೂಮ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬ್ರಿಡ್ ಗ್ರೂಮಿಗೆ ಇವರು ಏನಾಗಬೇಕು ಅಂತ ಇಲ್ಲಿ ಕೇಳ್ತಾ ಇದೆ. ನಾವಿಲ್ಲಿ ಫ್ರೆಂಡ್ ಅಂತ ಸೆಲೆಕ್ಟ್ ಮಾಡೋಣ. ಫ್ರೆಂಡ್ ಆಗಿರೋದ್ರಿಂದ ನಾನಿಲ್ಲಿ ಫ್ರೆಂಡ್, ನಿಮಗೆ ಅವರು ಯಾವ್ದ ಒಂದು ಮದರ್, ಫಾದರ್, ಬ್ರದರ್, ಸಿಸ್ಟರ್ ಯಾರ್ದು ಕೊಟ್ಟಿರ್ತಾರೋ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಕೊಟ್ಟಿರೋದು ನನಗೆ ಫ್ರೆಂಡಿಂದು, ಹಾಗಾಗಿ ಫ್ರೆಂಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಅದಾದಮೇಲೆ ನಾವು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ ಇರುತ್ತೆ. ನೀವಿಲ್ಲಿ ಸೆಲೆಕ್ಟ್ SROನ ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ ಯಾವುದು ಅನ್ನೋದು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವುದು ಅಂಥೇಳಿ ಹುಡುಗನ ಕಡೆ ಆದರೂ ನೀವು ಸೆಲೆಕ್ಟ್ ಮಾಡ್ಬೋದು, ಹುಡುಗಿಯ ಕಡೆ ಯಾವುದಾದ್ರೂ ಒಂದು ಅಡ್ರೆಸ್ ಡಿಫ್ರೆನ್ಸ್ ಮೇಲೆ ಅದು ನಮಗೆ SROನ ತೋರಿಸುತ್ತೆ. ನಿಮಗೆ ಯಾವುದಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿ SROನ ಸಬ್ ರಿಜಿಸ್ಟರ್ ಆಫೀಸ್ನ ಸೆಲೆಕ್ಟ್ ಮಾಡಿ. ನೀವು ಹಾಕಿರೋವಂಥ ಎಲ್ಲ ಡೀಟೇಲ್ಸು ಕರೆಕ್ಟ್ ಇದೆಯಾ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಟ್ನೆಸ್ ಆಗಲಿ, ಹುಡುಗನ ಡೀಟೇಲ್ಸ್ ಆಗಲಿ, ಮ್ಯಾರೇಜ್ ಡೀಟೇಲ್ಸ್ ಆಗಲಿ, ಪ್ರತಿಯೊಂದು ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಬೇಕಾಗುತ್ತೆ. ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ ಮೇಲೆ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ. ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ವಿ ಫಾರಮ್ 1 ಆ್ಯಂಡ್ ಫಾರಮ್ 1A ಅನ್ನೋದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಎಲ್ಲ ಒಂದು ಡೀಟೇಲ್ಸ್ ಇರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಚೆಕ್ ಮಾಡಿದ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಲಿಲ್ಲ ಅಂದರೆ ಇಲ್ಲಿ ಸೈನ್ ಇನ್ಗೆ ಅದು ಆಪ್ಷನ್ ಬರೋದಿಲ್ಲ. ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಒಂದು ಡೌನ್ಲೋಡ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಓಕೆ ಕೊಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಒಂದು ಓಕೆ ಕೊಡಿ, ಸೇವ್ ಮಾಡಿ. ಅದಾದಮೇಲೆ ಸೈನ್ ಇನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಈ ರೀತಿಯಾಗಿ 5 ಜನರ ಒಂದು ಸೈನ್ ಇನ್ನ ನಾವು ಆಧಾರ್ OTP ತಗೊಂಡು ಸೈನ್ ಇನ್ನ ಮಾಡಬೇಕಾಗುತ್ತೆ. ಇಲ್ಲಿ ಯಾರ ಒಂದು ವಿಟ್ನೆಸ್ ಫಸ್ಟ್ ಇದೆ ನೋಡಿ, ಹುಡುಗಿಯ ಒಂದು ಸೈನ್ ಇನ್ನ ನಾವು ಇಲ್ಲಿ ಮಾಡಬೇಕಾಗುತ್ತೆ. ಆಮೇಲೆ ಹುಡುಗನ ಸೈನ್ ಇನ್ನ ಮಾಡಬೇಕಾಗುತ್ತೆ. ಮತ್ತು 3 ವಿಟ್ನೆಸ್ಗಳ ಒಂದು ಆಧಾರ್ OTP ತಗೊಂಡು ನಾವು ಸೈನ್ ಇನ್ನ ಮಾಡಬೇಕಾಗುತ್ತೆ. ನಾವಿಲ್ಲಿ ಒಂದೊಂದು ವಿಟ್ನೆಸ್ಗಳ ಒಂದೊಂದು ಹುಡುಗ ಮತ್ತು ಹುಡುಗಿಯ ಸೈನ್ ಇನ್ ಮಾಡ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಇಲ್ಲಿ ಇರುವಂಥ ಒಂದು ಹುಡುಗಿ ವಧುವಿನ ಒಂದು ಹೆಸರಿದೆ ಇಲ್ಲಿ ಫಸ್ಟಲ್ಲಿ. ಯಾವುದಾದ್ರೂ ತಗೋಬೋದು. ನಾನಿಲ್ಲಿ ಇವ್ರದ್ದೇ ತಗೊಳ್ತಾ ಇದ್ದೀನಿ ಫಸ್ಟಿಗೆ. ಈ ಒಂದು ತಗೊಂಡು ಇವ್ರದ್ದು ಸೈನ್ ಇನ್ನ ಮಾಡೋಣ ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಅವರ ಒಂದು ವಧುವಿನ ಆಧಾರ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಹುಡುಗಿ ಯಾರ್ದನ್ನು ತಗೊಂಡಿರ್ತೀವಿ ಅವರ ಒಂದು, ನೀವು ಯಾರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿರ್ತೀರ ಅವರ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಗೆಟ್ OTPನ ಕಳಿಸ್ಬಿಟ್ಟು ಅವ್ರಿಗೆ OTPನ ಹೋಗುತ್ತೆ. ಹೋದ್ಮೇಲೆ ನಾವಿಲ್ಲಿ ಎಂಟರ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ನ ಮಾಡಬೇಕಾಗುತ್ತೆ. ನಾವಿಲ್ಲಿ OTPನ ಹಾಕಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅವರ ಒಂದು ಸೈನ್ ಇನ್ನು ಮುಗ್ದೋಯ್ತು. ಈ ರೀತಿಯಾಗಿ ಅವರಿಗೆ ಬರುತ್ತೆ. ಇದೇ ರೀತಿ ಪ್ರತಿಯೊಬ್ಬರ ಒಂದು ಸೈನ್ ಇನ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾರ್ಯಾರು ಇರ್ತಾರೋ ಅವರ ಒಂದು ವಿಟ್ನೆಸ್ 3 ಮತ್ತು ಹುಡುಗ ಹುಡುಗಿ, ನೀವು ವಿಟ್ನೆಸ್ ಯಾರ 3 ಜನ ವಿಟ್ನೆಸ್ಸನ್ನು ಹಾಕಿರ್ತೀರೋ ಅವ್ರದ್ದು ಅಲ್ಲಿ ಹೆಸರು ತೋರಿಸ್ತಾ ಇರುತ್ತೆ. ಅವರ ಒಂದು ಆಧಾರ್ ಕ್ಲಿಕ್ ಮಾಡ್ತಿರೋ ಅವರ ಒಂದು ಆಧಾರ್ ನಂಬರ್ ಹಾಕಿ OTP ತಗೊಂಡು ಪ್ರತಿಯೊಬ್ಬರ ಸೈನ್ ಇನ್ನ ಈ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಪ್ರತಿಯೊಬ್ಬರ ಸೈನ್ ಇನ್ನ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಪ್ರತಿಯೊಬ್ಬರ ಒಂದು ಸೈನ್ ಇನ್ನ ನಾವಿಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್
ಇಲ್ಲಿ ಕೆಳಗಡೆ ಬಂದು ನಾವಿಲ್ಲಿ ಕೆಳಗಡೆ ಬಂದಿಲ್ಲಿ ನಾವು ಏನಿಲ್ಲಿ ಡೀಟೇಲ್ಸ್ ಎಲ್ಲ ಇದೆಯಲ್ಲ ಇದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದಾಗ ನೀವು ನೋಡ್ಬೋದು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ರಿಡ್ ಗ್ರೂಮ್ ವರನ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ವರನ ಒಂದು ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂದರೆ ಇಲ್ಲಿ ಐ ಡಿ ಪ್ರೂಫ್ ಆಗಿ ನಾನಿಲ್ಲಿ ನೋಡಿ ಇಷ್ಟು ಇದಿದೆ. ನೀವು ಆಧಾರ್ ನಂಬರು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪಾನ್ ಕಾರ್ಡ್, ವೋಟರ್ ಐ ಡಿ, ಎಂಪ್ಲಾಯ್ ಐ ಡಿ ಕಾರ್ಡ್, ಈ ರೀತಿಯಾಗಿ ಯಾವುದಾದ್ರೂ ಒಂದು ಐ ಡಿ ಒಂದನ್ನು ನೀನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಒಂದು ಏನು ಅಪ್ಲೋಡ್ PDF ಮ್ಯಾಕ್ಸಿಮಮ್ 5 MB ಒಳಗಡೆ ಇರಬೇಕಾಗುತ್ತೆ. ಸ್ಕ್ಯಾನ್ ಮಾಡಿದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಎಲ್ಲ ರೀತಿಯಾದ ಒಂದು ಸ್ಕ್ಯಾನನ್ನು ನಾವು ಮಾಡಿಟ್ಕೊಂಡಿರ್ಬೇಕಾಗುತ್ತೆ. ನೀವು ನೋಡ್ಬೋದು ಅವರ ಒಂದು ಆಧಾರ್ ಕಾರ್ಡ್ನ ನಾನು ಅದಾದ್ಮೇಲೆ ಅವರ ಒಂದು ಏಜ್ ಪ್ರೂಫನ್ನು, ಅವರ ಒಂದು SSLC ಮಾರ್ಕ್ಸ್ ಕಾರ್ಡ್ ಇದೆ ನನ್ನ ಹತ್ರ, SSLC ಸರ್ಟಿಫಿಕೇಟ್, SSLC ಅಂತ ಇದೆಯಲ್ಲ, ಲಿವಿಂಗ್ ಸರ್ಟಿಫಿಕೇಟ್ ಅಂತ ಇದೆ, ಕಮ್ಯುಟೇಟಿವ್ ರೆಕಾರ್ಡ್ಸ್ ಅಂತ ಇದೆ, ಬರ್ತ್ ಸರ್ಟಿಫಿಕೇಟ್ ಇದೆ, ಡಾಕ್ಟರ್ ಸರ್ಟಿಫಿಕೇಟ್. ಈ 4 ಡಾಕ್ಯುಮೆಂಟ್ಸ್ಗಳಲ್ಲಿ ನೀವು ಯಾವುದನ್ನು ತಗೊಂಡಿರ್ತೀರ ಅದನ್ನು ನೀವು ಇಲ್ಲಿ ತಗೋಬೇಕಾಗುತ್ತೆ. ನಾನಿಲ್ಲಿ SSLC ಮಾರ್ಕ್ಸ್ ಕಾರ್ಡನ್ನು ತಗೊಳ್ತಾ ಇದ್ದೀನಿ. ಅದನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವರ ಒಂದು ಮಾರ್ಕ್ಸ್ ಕಾರ್ಡನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡೋಣ ಇವಾಗ. ಅದಾದಮೇಲೆ ಅವರ ಒಂದು ಅಡ್ರೆಸ್ ಪ್ರೂಫ್ ಇಲ್ಲಿ ನಮಗೆ ಮತ್ತೆ ನಾವು ಆಧಾರನ್ನು ತಗೊಂಡ್ರೆ ಇಲ್ಲಿ ಕೆಲವೊಂದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ನಾವು ಬೇರೆ ಯಾವುದಾದ್ರೂ ಒಂದನ್ನು ನಾವಿಲ್ಲಿ ತಗೋಬೇಕಾಗುತ್ತೆ. ನಾನು ಅಡ್ರೆಸ್ ಪ್ರೂಫಿಗೆ ಅವರ ಒಂದು ರೇಷನ್ ಕಾರ್ಡ್ನ ತಗೊಳ್ತಾ ಇದ್ದೀನಿ. ಹಾಗಾಗಿ ಅವರ ಒಂದು ರೇಷನ್ ಕಾರ್ಡ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ರೇಷನ್ ಕಾರ್ಡ್ನ ತಗೋಬೇಕಾಗುತ್ತೆ. ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾವಿಲ್ಲಿ ಕೆಳಗಡೆ ಬಂದರೆ ಬ್ರಿಡ್ ವಧುವಿನ ಒಂದು ಡೀಟೇಲ್ಸ್ನ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲೂ ಕೂಡ ನಾನಿಲ್ಲಿ ಅವರ ಒಂದು ಐ ಡಿ ಪ್ರೂಫಾಗಿ ಆಧಾರ್ನ ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ನೀವು ಸೇಮ್ ಅಪ್ಲೋಡ್ ಮಾಡಿ. ಆಮೇಲೆ ಅವರ ಒಂದು ಏಜ್ ಪ್ರೂಫನ್ನು ನಾನು SSLC ಮಾರ್ಕ್ಸ್ ಕಾರ್ಡ್ನ ತಗೊಳ್ತಾ ಇದ್ದೀನಿ. ಅದನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅವರ ಒಂದು ಅಡ್ರೆಸ್ ಪ್ರೂಫನ್ನು ಕೂಡ ನಾನು ರೇಷನ್ ಕಾರ್ಡನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಒಂದು ನೋಡ್ಬೋದು ಮ್ಯಾರೇಜ್ ಪ್ರೂಫ್ ಸರ್ಟಿಫಿಕೇಟ್ ಅಂತ ಇದೆ. ನೀವು ವೆಡ್ಡಿಂಗ್ ಕಾರ್ಡ್, ಇನ್ವಿಟೇಷನ್ ಕಾರ್ಡ್ ಇದ್ದರೆ ನೀವು ತಗೋಬೋದು. ಟೆಂಪ್ಲೇಟ್ ಮ್ಯಾರೇಜ್ ರೆಸಿಪ್ಟ್, ಏನಾದರೂ ಟೆಂಪಲ್ ಮದುವೆಯ ಒಂದು ರೆಸಿಪ್ಟ್, ಏನಾದರೂ ಸಭಾಭವನ ಚಿತ್ರಗಳ ರೆಸಿಪ್ಟ್ ಇದ್ದರೆ ತಗೋಬೋದು. ಅದಾದಮೇಲೆ ಚೌಟ್ರಿ ಅದರ ಒಂದು ಕಲ್ಯಾಣ ಮಂಟಪದ ರೆಸಿಪ್ಟ್, ಅದರ್ಸ್ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ನಾನು ವೆಡ್ಡಿಂಗ್ ಕಾರ್ಡನ್ನು ತಗೊಳ್ಳೋದು ಸುಲಭ ಅಂತ ಅಂದ್ಕೊಂಡಿದ್ದೀನಿ. ವೆಡ್ಡಿಂಗ್ ಕಾರ್ಡ್ನ ಸೆಲೆಕ್ಟ್ ಮಾಡಿ ನಾವು ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿ ಈ ರೀತಿಯಾಗಿ ನಾವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ ಮೇಲೆ ನಾವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ 25 ರೂಪೀಸ್ ಫೀಸನ್ನು ನಾವು ಪೇ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಇಲ್ಲಿ ಯುವರ್ ಮೇಕ್ ಎ ಪೇಮೆಂಟ್ ಆಫ್ಟರ್ ಎ ಅಪ್ಲಿಕೇಶನ್ ರಿಟರ್ನ್ ಫ್ರಮ್ ದ ಸಬ್ ರಿಜಿಸ್ಟ್ರ್ ಆಫೀಸ್ ಅಂತ ಇರುತ್ತೆ. ಅದಾದಮೇಲೆ ನೀವು ಗೋ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಇದು ನಮ್ಮ ಒಂದು ಅಪ್ಲಿಕೇಶನ್ನು ಒಂದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿರುತ್ತೆ. ಬ್ಯಾಕ್ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲಿ ವೆರಿಫೈ ಆಗುತ್ತೆ. ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಏನು ಆಪ್ಷನ್ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು. ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಒಂದು ಇಲ್ಲಿ ಸಬ್ಮಿಟೆಡ್ ಆನ್ಲೈನ್ ಅಂತ ಬರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯೂ ಮೇಲೆ ಅವರು ಒಂದು ವೆರಿಫೈ ಮಾಡಿ ಅವರು 3 to 4 days ಆದಮೇಲೆ ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಇಲ್ಲಿ ಮೇಕ್ ಎ ಪೇಮೆಂಟ್ ಅಂತ ಬರುತ್ತೆ. ನೀವು ಆ ಒಂದು ಮೇಕ್ ಎ ಪೇಮೆಂಟ್ನ ನಾವು ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಾವು ಹಾಕಿರೋವಂಥ ಎಲ್ಲ ಡೀಟೇಲ್ಸ್ ಕೂಡ ನಮಗಿಲ್ಲಿ ಬರುತ್ತೆ. ನೀವು ನೋಡ್ಬೋದು ಎಲ್ಲ ಒಂದು ಡೀಟೇಲ್ಸ್ ಕೂಡ ನಮಗಿಲ್ಲಿ ಇರುತ್ತೆ. ನಾವು ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಹಾಕಿರೋ ಅಂಥದ್ದು ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಒಂದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ವೆರಿಫೈ ಆದಮೇಲೆ ಮೇಕೆ ಪೇಮೆಂಟ್ನ ಹಾಕಬೇಕಾಗುತ್ತೆ. ಪೇಮೆಂಟ್ನ ಮಾಡಿದ ಮೇಲೆ ನಾವಿಲ್ಲಿ ನಾನು ಇವಾಗ ಬ್ಯಾಕ್ ಬರ್ತಾ ಇದ್ದೀನಿ. ಪೇಮೆಂಟ್ ಮಾಡಿದ ಮೇಲೆ ನಾವಿಲ್ಲಿ ಈ ರೀತಿಯಾಗಿ ನಮಗೆ ಓಪನ್ ಆದಾಗ ನೀವು ನೋಡ್ಬೋದು. ಇಲ್ಲಿ ಅವರು ಅಪ್ರೂವ್ ಆದಮೇಲೆ ಮೇಕೆ ಪೇಮೆಂಟ್ ಬರುತ್ತೆ. ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಕೆ ಪೇಮೆಂಟ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ. ಅಲ್ಲಿ ನೆಟ್ ಬ್ಯಾಂಕಿಂಗ್ ತಗೊಳ್ಳಿ. ಅದರಲ್ಲಿ ಲಾಸ್ಟ್ SBI ಪೇ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ.
ಇಲ್ಲಿ ನೆಟ್ ಬ್ಯಾಂಕಿಂಗ್ ಅನ್ನೋದನ್ನ ತಗೊಳ್ಳಿ. ನೆಫ್ಟ್ ಅದೆಲ್ಲ ತಗೊಳ್ಬೇಡಿ, ನೆಟ್ ಬ್ಯಾಂಕಿಂಗ್ ತಗೊಳ್ಳು, SBI ಪೇ ಅಂತ ತಗೊಳ್ಳಿ. ಆ ಎರಡು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆ UPI ಅಂತ, ಅದನ್ನು ಟಿಕ್ ಮಾಡಿ. ಅಲ್ಲಿ QR ಕೋಡ್ ಅಂತ ಇದೆ, ಈಸಿ ಮೆಥಡಲ್ಲಿ ನಾವು ಪೇಮೆಂಟ್ನ ಮಾಡ್ಬೋದು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೊಂದು QR ಕೋಡ್ ಬರುತ್ತೆ. ಅದನ್ನು ನಿಮ್ಮ ಒಂದು ಫೋನ್ ಮುಖಾಂತರ ಸ್ಕ್ಯಾನ್ ಮಾಡಿ ಪೇ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ರಿಸಿಪ್ಟ್ ಬರುತ್ತೆ. ಅದನ್ನು ಬೇಕಂದರೆ ನೀವು ಡೌನ್ಲೋಡ್ ಮಾಡಿ ಪ್ರಿಂಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಗೋ ಟು ಬ್ಯಾಕ್ ಹೋಮ್ ಬರುತ್ತೆ. ಅದಾದಮೇಲೆ ನಾವಿಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರು ಪೇಮೆಂಟ್ ಆಗಿರುತ್ತೆ, ಮತ್ತು ವ್ಯೂ ಮಾಡ್ಬೋದು. ಅದು ಅವರು ಅಪ್ರೂವ್ ಮಾಡಿದ ಮೇಲೆ ಈ ರೀತಿಯಾಗಿ ಡಿಜಿಟಲ್ ಸೈನರ್ ಡೌನ್ಲೋಡ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಕಾರ್ಡ್ನ ನೀವು ನೋಡ್ಬೋದು ವ್ಯೂ ಮಾಡಿ. ಈ ರೀತಿಯಾಗಿ ನಮಗೊಂದು ಮ್ಯಾರೇಜ್ ಸರ್ಟಿಫಿಕೇಟು ನಮಗೆ ರೆಡಿಯಾಗಿ ಅವರೆಲ್ಲ ಒಂದು ಪ್ರೋಸೆಸ್ ಆದಮೇಲೆ ನಮಗೆ ರೆಡಿಯಾಗಿ ಬರುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.